ಹಾಸ್ಪಿಟಾಲಿಟಿ ಬಗ್ಗೆ ಮಾಡಿದ್ರಲ್ಲ, ಏನು ಹಾಸ್ಪಿಟಲ್ ಇದು? ಝೂಗೆ ನಮ್ಮದೇ ಆದ ಒಂದು ಆಸ್ಪತ್ರೆ ಇದೆ. ಅದೇ ಹೇಳಿದ್ನಲ್ಲ, ಡಾಕ್ಟರ್ ಆಗಲೇ ನಿಮ್ಗೆ ತೋರಿಸ್ಕೊಟ್ನಲ್ಲ. ಈ ಅನಿಮಲ್ಸ್ನ ನೋಡ್ಕೊಳ್ಳೋದಕ್ಕೆ ಝೂನಲ್ಲಿ ಡಾಕ್ಟರ್ದ ರೋಲ್ ಸಿಕ್ಕಾಪಟ್ಟೆ ಇದೆ. ಪ್ರಾಣಿಗಳದ್ದು ನಾನು ಆಮೇಲೆ ಅಡ್ಮಿನಿಸ್ಟ್ರೇಟರ್, ಈ ಝೂದು ಡೈರೆಕ್ಟರ್ ಇದ್ದೀನಿ, ಹೆಡ್ ಇರ್ಬೋದು. ಆದರೆ ಪ್ರಾಣಿಗಳ ಆರೋಗ್ಯ ಆಹಾರ ಪಾಲನೆ ಮಾಡೋದಕ್ಕೆ ಅವ್ರದ್ದು ಅವಶ್ಯಕತೆ ತುಂಬ ಇರುತ್ತೆ. ಸೊ ನಮ್ಮದೇ ಆದ ಆಸ್ಪತ್ರೆ ಇದೆ, ನಮ್ಮದೇ ಆದ ವೈದ್ಯರಿದ್ದಾರೆ, ನಮ್ಮದೇ ಆದ ಎಲ್ಲ ಸೆಟಪ್ ಇದೆ ನಮ್ಮಲ್ಲಿ. ಒಂದು ಸಣ್ಣ ಸಮಸ್ಯೆ ಆದರೂ ಕೂಡ ಇಮಿಡಿಯೇಟಾಗಿ ನಾವು ಅದನ್ನು ಅಟೆಂಡ್ ಮಾಡ್ತೀವಿ. ಅವಕ್ಕೂ ಸಪ್ರೇಟಾಗಿ ಫುಡ್ ತಯಾರು ಮಾಡ್ತೀರಾ ರೆಗ್ಯುಲರ್ ಆಗಿ? ಫುಡ್ ಅಂತ ಹೇಳಿದ್ರೆ 2 ರೀತಿ ಪ್ರಾಣಿಗಳಿದೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ. 2 ಆಹಾರಗಳನ್ನು ನಾವು ಟೆಂಡರ್ ಮುಖಾಂತರ ಕರಿತೀವಿ. ಯಾರೋ ಒಬ್ಬ ಸಕ್ಸಸ್ಫುಲ್ ಬಿಡ್ಡರ್ ಅದನ್ನು ಸಪ್ಲೈ ಮಾಡ್ತಾನೆ. ಒಂದ್ಸಲಿ ಆಹಾರ ಒಳಗೆ ಬಂದಮೇಲೆ ಅದು ಚೆಕ್ ಮಾಡ್ತೀವಿ, ಆಹಾರದ ಕ್ವಾಲಿಟಿ ಸರಿ ಇದೆಯಾ, ಕ್ವಾಂಟಿಟಿ ಸರಿ ಇದೆಯಾ ಅಂತ ನೋಡಿ ನಂತರ ಯಾವ್ಯಾವ ಪ್ರಾಣಿಗೆ ಯಾವ್ಯಾವ ಆಹಾರ ಹೋಗಬೇಕು ಅನ್ನೋದು ಇಲ್ಲಿದೆ ನೋಡಿ. ಎಲ್ಲ ಅದು ಸಪ್ರೇಟಾಗಿ ಆಯಾ ಪ್ರಾಣಿಗೆ ಹೋಗ್ಬಿಡುತ್ತೆ. ಇದು ಟ್ರೀಟ್ಮೆಂಟ್ ಮಾಡ್ತಾ ಇರೋದು, ಟೈಗರ್ಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ರೀತಿ ಅನಸ್ತೇಷಿಯಾ ಅಂತಾರೆ, ಅದನ್ನು ಮತ್ತು ಬರೋ ಹಂಗೆ ಮಾಡಿ ಅದನ್ನು ಮಲಗಿಸಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಡಾಕ್ಟರ್ ನಿಜವಾಗ್ಲೂ ಗ್ರೇಟ್ ಸರ್. ನಮ್ಗೆ ನೋಡೋದಕ್ಕೇನೆ ಭಯ ಆಗ್ತಾ ಇದೆ, ಅವ್ರ ಹತ್ರಕ್ಕೆ ಹೋಗಿ ಬಂದ್ಬಿಟ್ರೆ. ಹೌದು ನೋಡಿ, ಇಲ್ಲಿ ಹೆಬ್ಬಾವಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಓ ಮೈ ಗಾಡ್, ಹಾಗಾದ್ರೆ ಡಾಕ್ಟರ್ನ ಮಾತಾಡಿಸ್ಲೇಬೇಕು. ಇದಕ್ಕೇನು ಫುಡ್ ಕೊಡ್ತೀರಾ ಹಾವುಗಳಿಗೆ? ಕ್ಯೂರಿಯಾಸಿಟಿ. ಕೊಡ್ತಾರೆ ಮೇಡಮ್, ಕೊಡ್ತಾರೆ. ನಿಮ್ಮ ಹಾವಿನ ಹತ್ರ ಹೋದಾಗ ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಸೋಣ. ನೋಡಿ, ಇದೊಂದು ಮ್ಯೂಸಿಯಂ ಇದೆ. ಇದು ಕೂಡ ನೀವು ಮೇಲ್ಗಡೆ ಹೋಗ್ತಿರಲ್ಲ, ಅಲ್ಲಿ ಮ್ಯೂಸಿಯಂ ನೋಡಿ, ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಕೈಂಡ್ ಇನ್ ಕರ್ನಾಟಕ. ಕರ್ನಾಟಕದ ಯಾವ ಝೂಗಳಲ್ಲೂ ಟ್ಯಾಕ್ಸಿಡರ್ಮಿ ಮ್ಯೂಸಿಯಂ ಅಂತೇಳಿ ಕರಿತೀವಿ. ಅಂದರೆ ಇದೆಲ್ಲ ಒರಿಜಿನಲ್ ಕಾಡ್ಕೋಣದ ತಲೆ. ಇದು ಒರಿಜಿನಲ್, ಇವೆಲ್ಲ ಒರಿಜಿನಲ್ ಹುಲಿ, ಒರಿಜಿನಲ್ ಕಾಡ್ಕೋಣ, ಒರಿಜಿನಲ್ ಲಯನ್. ಅದರದ್ದು ಒಳಗಿಂದು ಬಾಡಿ ಎಲ್ಲ ತೆಗೆದು ಸ್ಟಫ್ಡ್ ಮಾಡ್ತಾರಲ್ವಾ, ಆ ರೀತಿ ಮಾಡಿ ಇಟ್ಟಿದೀವಿ. ಇವಾಗ ಅರಮನೆಗಳಲ್ಲಿ ನೋಡ್ತೀವಲ್ಲ, ಒರಿಜಿನಲ್ಗೆ ಅಲಂಕಾರವಾಗಿ ಮಾಡಿರ್ತಾರಲ್ವಾ, ತಾತನ ಕಾಲದ ಅಂತ ಹೇಳ್ತಾ ಇರ್ತಾರಲ್ಲ. ಆ ತರ ಇಷ್ಟು ಡಿಸ್ಟೆನ್ಸ್ ನಲ್ಲಿ ನೀವು ನೋಡ್ಬೋದು. ಅಂದ್ರೆ ಮಕ್ಕಳು ಬರ್ತಾರೆ, ಸ್ಪೆಷಲಿ ಮಕ್ಕಳು. ಒಂದು ಟೈಗರ್ ಹೀಗಿರುತ್ತೆ, ಟೈಗರ್ ಒಂದು ಲೈವ್ ಟೈಗರ್ ಅಲ್ಲಿ ನಿಂತಿದೆಯೇನೋ ಅನ್ನೋಂಗೆ ಅನ್ಸುತ್ತೆ ನಿಮಗೆ. ಓಕೆ, ಅದನ್ನ ಎಷ್ಟು ದಿನ ಬೇಕಾದ್ರೂ ಇಡ್ಬೋದಾ ಸರ್? ಎಷ್ಟು ವರ್ಷ ಬೇಕಾದ್ರೂ ಇಡ್ಬೋದು. ಆಕ್ಚುಲಿ ಅದು ಏನಾಗಿತ್ತು, ಇಲ್ಲಿ ಈ ಝೂ ಸ್ಟಾರ್ಟ್ ಮಾಡಿದಾಗ ಒಂದು ರೂಮ್ ನಲ್ಲಿ ತಂದು ಎಲ್ಲ ಟ್ರೋಫೀಸ್ ಇಟ್ಬಿಟ್ಟಿದ್ರು. ಅದ್ರ ಸ್ವಲ್ಪ ಕೇರ್ ತಗೊಳ್ಳದೆ ಅವೆಲ್ಲ ಹಾಳಾಗೋ ಹಂತಕ್ಕೆ ಬಂದಿದ್ವು. ಅದೇ ನಾನು ಹೇಳಿದ್ನಲ್ಲ, ನಾನು ಇಲ್ಲಿ ಫಸ್ಟ್ ಟೈಮ್ ಝೂ ಡೈರೆಕ್ಟರಾಗಿ ಬಂದಮೇಲೆ, ಮುಂಚೆ ಇದು ಇಲ್ಲಿಗೆ ಆದ ಝೂ ಡೈರೆಕ್ಟರ್ ಇರಲಿಲ್ಲ, ಬೇರೆ ಅಟ್ಯಾಚ್ಮೆಂಟಲ್ಲಿ ಕೆಲಸ ನಡೀತಾ ಇತ್ತು ಅಡಿಷ್ನಲ್ ಚಾರ್ಜಲ್ಲಿ. ಇದಕ್ಕೆ ಅಂತ ಫಸ್ಟ್ ಝೂ ಡೈರೆಕ್ಟರ್ ಪೋಸ್ಟ್ ಕ್ರಿಯೇಟ್ ಆದಾಗ ನನಗೆ ಪೋಸ್ಟಿಂಗ್ ಸಿಕ್ತು. ನಾನು ಇಲ್ಲಿ ಬಂದ ನಂತರ ಫುಲ್ ಫ್ಲೆಡ್ಜ್ಡ್ ಕೆಲಸ ಮಾಡೋಕ್ಕೆ ನನಗೊಂದು ಅವಕಾಶ ಸಿಕ್ತಿಲ್ಲಿ.